ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಬಜೆಟ್ ರೆಡಿ ಮಾಡಬೇಕು, ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿರೋಂಥದ್ದು ತಾವೆಲ್ಲ ನೀವೇನು ಹೋಗಿ ನೋಡ್ತಾ ಇದ್ದೀರಿ. ಸೊ ಹಾಗಾಗಿ ಕೆಲವರು MLAಗಳು ನಿರಂತರವಾಗಿ ಕೆಲಸ ಮಾಡೋಂಥ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು, ಈಗ ಹೈನುಗಾರಿಕೆ ಆಗಲಿ, ಇನ್ನಿತರ ರೈತರ ಕೃಷಿಯ ವಿಚಾರಗಳಾಗಲಿ ತಿಳುವಳಿಕೆಗೋಸ್ಕರ ಹೊರ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಎಜುಕೇಷನ್ಗೋಸ್ಕರ, ರಿಸರ್ಚ್ಗೋಸ್ಕರ ಅಧ್ಯಯನ ಮಾಡೋದ್ರಲ್ಲಿ ಹೋಗೋದ್ರಲ್ಲಿ ವೈಯಕ್ತಿಕವಾಗಿ ಹಣದಿಂದ ಹೋಗೋದು ತಪ್ಪಿಲ್ಲ ಅಂತ. ನಮ್ಮನ್ನ ಯಾರು ಒಟ್ಟಿಗೆ ನೀವು ಹೇಳ್ದಂಗೆ ಗುಂಪಾಗಿದ್ದೀರಿ, ನಾನು ಕರೆದಿರೋರು ಯಾರು. ಸೊ ಹಾಗಾಗಿ ನನಗೆ ಯಾರು ಇನ್ವೈಟ್ ಮಾಡಿಲ್ಲ. ನನಗೆ ನನ್ನ ತಾಲೂಕಲ್ಲಿ ಸಾಕಷ್ಟು ಕೆಲಸಗಳಿದೆ. ನಾನು KDP ಮೀಟಿಂಗ್ ಮಾಡ್ತಾಯಿದ್ದೀನಿ, ನನ್ನ ಹಲವಾರು ಜನತಾ ಸಂದರ್ಶನ ಮಾಡ್ತಾಯಿದ್ದೀನಿ. ಸೊ ಈಗಲೂ ನೋಡಿದ್ರಿ ಜನಗಳ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಭಾಳಷ್ಟು ವಿಚಾರಗಳಿದೆ. ಯಾರು ಸ್ಪಾನ್ಸರ್ ಮಾಡಿದ್ದಾರೋ, ಯಾರು ಕಳಿಸ್ತಾ ಇದ್ದಾರೋ ಅವರುಂಟು, ಶಾಸಕರುಂಟು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಒಬ್ಬರು ಸ್ಪಾನ್ಸರ್ ಮಾಡ್ತಿದ್ದಾರೆ ಅಂತ ಹೇಳೋದು, CM ಟೀಮ್ ಮಾತ್ರ ಹೋಗ್ತಾ ಇದ್ದಿಲ್ಲ. ಅದ್ರ ಬಗ್ಗೆ ನನಗೆ ಅರಿವಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಬಜೆಟ್ ರೆಡಿ ಮಾಡಬೇಕು, ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿರೋಂಥದ್ದು ತಾವೆಲ್ಲ ನೀವೇನು ಹೋಗಿ ನೋಡ್ತಾ ಇದ್ದೀರಿ. ಸೊ ಹಾಗಾಗಿ ಕೆಲವರು MLAಗಳು ನಿರಂತರವಾಗಿ ಕೆಲಸ ಮಾಡೋಂಥ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು, ಈಗ ಹೈನುಗಾರಿಕೆ ಆಗಲಿ, ಇನ್ನಿತರ ರೈತರ ಕೃಷಿಯ ವಿಚಾರಗಳಾಗಲಿ ತಿಳುವಳಿಕೆಗೋಸ್ಕರ ಹೊರ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಎಜುಕೇಷನ್ಗೋಸ್ಕರ, ರಿಸರ್ಚ್ಗೋಸ್ಕರ ಅಧ್ಯಯನ ಮಾಡೋದ್ರಲ್ಲಿ ಹೋಗೋದ್ರಲ್ಲಿ ವೈಯಕ್ತಿಕವಾಗಿ ಹಣದಿಂದ ಹೋಗೋದು ತಪ್ಪಿಲ್ಲ ಅಂತ. ನಮ್ಮನ್ನ ಯಾರು ಒಟ್ಟಿಗೆ ನೀವು ಹೇಳ್ದಂಗೆ ಗುಂಪಾಗಿದ್ದೀರಿ, ನಾನು ಕರೆದಿರೋರು ಯಾರು. ಸೊ ಹಾಗಾಗಿ ನನಗೆ ಯಾರು ಇನ್ವೈಟ್ ಮಾಡಿಲ್ಲ. ನನಗೆ ನನ್ನ ತಾಲೂಕಲ್ಲಿ ಸಾಕಷ್ಟು ಕೆಲಸಗಳಿದೆ. ನಾನು KDP ಮೀಟಿಂಗ್ ಮಾಡ್ತಾಯಿದ್ದೀನಿ, ನನ್ನ ಹಲವಾರು ಜನತಾ ಸಂದರ್ಶನ ಮಾಡ್ತಾಯಿದ್ದೀನಿ. ಸೊ ಈಗಲೂ ನೋಡಿದ್ರಿ ಜನಗಳ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಭಾಳಷ್ಟು ವಿಚಾರಗಳಿದೆ. ಯಾರು ಸ್ಪಾನ್ಸರ್ ಮಾಡಿದ್ದಾರೋ, ಯಾರು ಕಳಿಸ್ತಾ ಇದ್ದಾರೋ ಅವರುಂಟು, ಶಾಸಕರುಂಟು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಒಬ್ಬರು ಸ್ಪಾನ್ಸರ್ ಮಾಡ್ತಿದ್ದಾರೆ ಅಂತ ಹೇಳೋದು, CM ಟೀಮ್ ಮಾತ್ರ ಹೋಗ್ತಾ ಇದ್ದಿಲ್ಲ. ಅದ್ರ ಬಗ್ಗೆ ನನಗೆ ಅರಿವಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಬಜೆಟ್ ರೆಡಿ ಮಾಡಬೇಕು, ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿರೋಂಥದ್ದು ತಾವೆಲ್ಲ ನೀವೇನು ಹೋಗಿ ನೋಡ್ತಾ ಇದ್ದೀರಿ. ಸೊ ಹಾಗಾಗಿ ಕೆಲವರು MLAಗಳು ನಿರಂತರವಾಗಿ ಕೆಲಸ ಮಾಡೋಂಥ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು, ಈಗ ಹೈನುಗಾರಿಕೆ ಆಗಲಿ, ಇನ್ನಿತರ ರೈತರ ಕೃಷಿಯ ವಿಚಾರಗಳಾಗಲಿ ತಿಳುವಳಿಕೆಗೋಸ್ಕರ ಹೊರ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಎಜುಕೇಷನ್ಗೋಸ್ಕರ, ರಿಸರ್ಚ್ಗೋಸ್ಕರ ಅಧ್ಯಯನ ಮಾಡೋದ್ರಲ್ಲಿ ಹೋಗೋದ್ರಲ್ಲಿ ವೈಯಕ್ತಿಕವಾಗಿ ಹಣದಿಂದ ಹೋಗೋದು ತಪ್ಪಿಲ್ಲ ಅಂತ. ನಮ್ಮನ್ನ ಯಾರು ಒಟ್ಟಿಗೆ ನೀವು ಹೇಳ್ದಂಗೆ ಗುಂಪಾಗಿದ್ದೀರಿ, ನಾನು ಕರೆದಿರೋರು ಯಾರು. ಸೊ ಹಾಗಾಗಿ ನನಗೆ ಯಾರು ಇನ್ವೈಟ್ ಮಾಡಿಲ್ಲ. ನನಗೆ ನನ್ನ ತಾಲೂಕಲ್ಲಿ ಸಾಕಷ್ಟು ಕೆಲಸಗಳಿದೆ. ನಾನು KDP ಮೀಟಿಂಗ್ ಮಾಡ್ತಾಯಿದ್ದೀನಿ, ನನ್ನ ಹಲವಾರು ಜನತಾ ಸಂದರ್ಶನ ಮಾಡ್ತಾಯಿದ್ದೀನಿ. ಸೊ ಈಗಲೂ ನೋಡಿದ್ರಿ ಜನಗಳ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಭಾಳಷ್ಟು ವಿಚಾರಗಳಿದೆ. ಯಾರು ಸ್ಪಾನ್ಸರ್ ಮಾಡಿದ್ದಾರೋ, ಯಾರು ಕಳಿಸ್ತಾ ಇದ್ದಾರೋ ಅವರುಂಟು, ಶಾಸಕರುಂಟು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಒಬ್ಬರು ಸ್ಪಾನ್ಸರ್ ಮಾಡ್ತಿದ್ದಾರೆ ಅಂತ ಹೇಳೋದು, CM ಟೀಮ್ ಮಾತ್ರ ಹೋಗ್ತಾ ಇದ್ದಿಲ್ಲ. ಅದ್ರ ಬಗ್ಗೆ ನನಗೆ ಅರಿವಿಲ್ಲ.